ಈ ಎಕ್ಸ್ಪ್ಲೋರ್ ಮಾಡಬೇಕು, ಈ ಥರ ಎಲ್ಲ ಇರೋದು ಎಕ್ಸ್ಪ್ಲೋರ್ ಮಾಡಬಾರ್ದು. ಮೀಟರ್ ಬೇಕು, ಮೀಟರ್. ನಮಗೆ ಪಬ್ಲಿಕ್ ಅಷ್ಟಿಂದ ತುಂಬ ಹಿಂಸೆ ಆಗ್ತಾ ಇದೆ. ಯಾಕೆ ಒಳ್ಳೆಯವರಿಂದ ಅಲ್ಲ, ಮೆಲ್ಲ ಬರೋರಿದೆ. ಹೆಂಗೆ ಬರ್ತಾರೆ ಗೊತ್ತ, ಒಬ್ಬೊಬ್ಬರನ್ನ ಹೈವೇಲಿ ಹೋದಂಗೆ ಬರ್ತಾರೆ. ಅರೆ ಭಾಯ್, ಈ ಗಾಡಿಗಳು ಬಂದರೆ ಅವ್ರು ಬರೋದ್ರೆ ರೇಸ್ ಬಂದಂಗೆ ಬರ್ತಾರೆ. ಹಂಗೆ 3-4 ಜನಕ್ಕೆ ಹೊಡೆದಿದ್ದೀವಿ. ಇಲ್ಲಿ ಊರು ಹುಡುಗರು ಹೊಡೆದಿದ್ದಾರೆ, ಹೊಡೆದು ಪೊಲೀಸ್ ಕೊಟ್ಟಿದ್ದಾರೆ. ಆ ಗಾಡಿ ಏನಾದರೂ ಹತ್ತುತ್ತದೆ ಡೌಟ್ ಮ್ಯಾಕೆ ವಾಪಸ್ಸು ಹತ್ತುತ್ತದೆ. ನಂಗೆ ಗಾಡಿಗೆ ಹಗ್ಗ ಕಟ್ಬಿಟ್ಟು ಹೇಳ್ಕೊ ಹೋಗೋಣ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನಡಿ ಫಾಲ್ಸ್ಗೆ ಹೋಗ್ಬಿಡೋಣ, ಇಲ್ಲೆಲ್ಲ ಇಳಿಯೋದು ಬೇಡ. ಒಂಚಲ್ ಫಾಲ್ಸ್ ಹೆಂಗೆ? ಹಾಂ, ಮುಂದಕ್ಕೆ ಹೋಗ್ಬೇಕಾ? ಹಾಂ ಸರಿ ಅಜ್ಜಿ. ಹಾಂ ಥ್ಯಾಂಕ್ಸ್ ಅಜ್ಜಿ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಮ್ಮ ಮೊಬೈಲ್ಗೆ, ಅದು ಗೂಗಲ್ ಮ್ಯಾಪಲ್ಲೂ ಇಲ್ಲ. ಒಂಚಲ್ ಫಾಲ್ಸು ಅದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಇಲ್ಲಿರೋರನ್ನ ಜನಗಳನ್ನ ಕೇಳ್ಕೊಂಡು ಹೋಗೋದು. A few moments later. ಎಲ್ಲಿ ಕೊಟ್ಟಿದ್ದೀರಾ? ಇಲ್ಲಿ ಒಂಚಲ್ ಫಾಲ್ಸ್ ಎಲ್ಲಿದೆ ಯಾಕೆ ನೋಡೋದಕ್ಕೆ. ಏನು ನೋಡಿದ್ರೆ ಬೆಂಕಿ ಬಿಡ್ತಾ ಇದೆ, ಭಾರತ ಕೇಸ್ ಹಾಕ್ತಾರೆ. ನೆನ್ನೆ ಬೆಂಕಿ ಬಿದ್ದಿದೆ, ದಯವಿಟ್ಟು ಹೋಗ್ಬೇಡಿ, ಕೇಸ್ ಹಾಕ್ತಾರೆ. ಹಾಂ, ನೆನ್ನೆ ಬೆಂಕಿ ಹಾಕ್ಬಿಟ್ಟು ಯಾರು ಹೊಟ್ಟೋಗಿ ಪೊಲೀಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಿಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ. ಈಗ ಹೆಂಡ ತರೋದು, ಕೋಳಿ ಸುಡೋದು, ಅದೆಲ್ಲ ನಿಮಗೆ ಹೇಳೋದಲ್ಲ, ಅಂಥವರೇ ಮಾಡ್ಬಿಡೋದು. ಹೌದು, ಯಾಕೆ ಕುಡಿದು ತಿಂದು ಗಾಂಜಾ ಪಾಂಜಾಯಿ ಟಿ ವಿಲಿ ನೋಡ್ತಾ ಇದ್ದೀವಿ ಎಲ್ಲ. ಏನೇನು ಆಮೇಲೆ ನಮ್ಮಂತವ್ರಿಗೂ ಕಷ್ಟ, ಒಳ್ಳೆಯವರಿಗೂ ಕಷ್ಟ. ಇಬ್ಬರು ಕೆಟ್ಟವರು, ಕೇಳೋದೇ ವಿಧಿ ಇಲ್ಲ. ನಮ್ಮಲ್ಲಿ ಪೊಲೀಸ್ ಬುಕ್ ಇಟ್ಟಿದ್ದಾರೆ, ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಆಯ್ತಲ್ಲ, ನಾನು ರಿಟೈರ್ಡ್ ಫಾರೆಸ್ಟ್ರು, ಒಳ್ಳೆ ವಿಷಯ ಹೇಳ್ಬೇಕಲ್ಲ, ನಮ್ಮ ನೇಟಿವ್ ಪ್ಲೇಸು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಂಡ್ರೆ. ಥ್ಯಾಂಕ್ ಯು. ಇಲ್ಲ ನೀವು ಹೇಳಿದ್ದು ನಮ್ಮ ಒಳ್ಳೇದಕ್ಕೇನೆ. ನಿಮಗೆ ಯಾಕೆ ಅಲ್ಲಿ ತುಂಬ ತೊಂದರೆ ಪರಿಸ್ಥಿತಿಗಳು ಈಗ ಉಂಟು. ನಾವು ನೋಡಿ ಬಂದಿದ್ದೀವಿ, ಫಸ್ಟ್ ಕಟ್ಟೋದು ಸುತ್ತು ಎಲ್ಲ ಮಾಡ್ಕೊಂಡು ಬಂದು ನಾವು ಸರಿಯೋದಲ್ಲ. ಕೇಳಿದವರಿಗೆ ಹೇಳ್ಬೋದು, ಅವ್ರು ದಾರಿ ಸಿಕ್ಕೋದು ಎಲ್ಲ ಅಡ್ವೈಸ್ ಮಾಡಿಕೊಟ್ರು. ಈ ಥರ ಉಂಟು, ರಿಟೈರ್ಡ್ ಫಾರೆಸ್ಟ್ ಅಂತ ಹೇಳ್ಬೋದು ಅಲ್ಲ. ಹಾಂ ಸರಿ ಸರ್, ಥ್ಯಾಂಕ್ ಯು. ಹಾಂ ಬ್ರೇಕ್ ಹಾಕ್ಬೇಡ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಕೆಳಗೆ ಹೋದಾಗ ಲೆಫ್ಟಿಗೆ ಒಂದು RTR ಕ್ಯಾಂಪು, ನಮ್ಮದು ಫಾರೆಸ್ಟ್ ಕ್ಯಾಂಪ್ ಸಿಗ್ತದೆ. ಇದು ಎಲ್ಲಿ ಬಂದೋಗ್ರು, ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಹೋದಾಗ ಹೊಸ ಒಂದು ರೋಡ್ ಆಗಿದೆ ರೈಟಿಗೆ, ಅದು ಹೋಗ್ಬಿಟ್ಟು ಅದು ಮನೆ ಕಟ್ತಾ ಇದ್ದಾರೆ. ಲೆಫ್ಟಿಗೆ ಅದು ಎಷ್ಟು ಕ್ಲಿಯರ್ ಆಗಿಲ್ಲ, ರೋಡ್ ಬೈಕಲ್ಲಿ ಹೋಗ್ತದೆ. ಲೆಫ್ಟಿಗೆ ಸೀದಾ ಹೋಗಿ. ನೋಡ್ತೀನಿರೋ ಶ್ರೀಧರ್. ಮರ ಬಿದ್ದುಬಿಟ್ಟೈತೆ ಅಡ್ಡ ರೋಡಲ್ಲಿ. ಇದೇನಾ ರೋಡು? ಇಲ್ಲೇ ಅವ್ರ ಅಂಕಲ್ ಹೇಳಿದ್ರಲ್ಲ ಶೆಡ್ ಹಾಕವ್ರೆ ಅಂತ, ಇಲ್ಲಿ ಹಾಕವ್ರೆ. ಹಾಂ ಶೀಟ್ದು. ಹಾಂ ನಡ್ಕೊಂಡು ಹೋಗ್ಬೇಕು. ನಡೀರಿ, ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಅದೇನಾಗುತ್ತೋ. ಎಕ್ಸ್ಪ್ಲೋರ್ ಆಗಬಾರ್ದು. ನೋಡ್ಕೊಂಡು ಓಡಾಡ್ರಪ್ಪ, ಅವುಗಳು ಇರ್ತವೆ.
ಇಲ್ಲೇ ಹತ್ರ ಇರುತ್ತೆ ನೋಡೋಣ. ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ. ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಆಗ್ಬಿಡೋದು ತಕ್ಕಂತ ಹೇಳ್ತೀನಿ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಂಡ್ರು. ಏನಾಗಲ್ಲ, ಹೆದರ್ಕೋಬೇಡ, ನಡೆಯೋದು. ಸಕ್ಕತ್ತಾಗೈತೆ ಪ್ಲೇಸ್. ನೀರೇ ಖಾಲಿ ಆಗೈತೆ. ಏಪ್ರಿಲ್ ಏನಾಗಬೇಕಣ್ಣ? ಏಪ್ರಿಲಾಗ ನೀರಿಲ್ಲ ಬಿಡಿ. ಅನ್ನ ಕೇಳುವ, ಬೇಕಾದ್ರೆ ಹೊಡೆದಾಡುವ, ಗಂಜಿ ಕೊಡಪ್ಪ ಅಂತಂದ್ಬಿಟ್ಟು ಯಾರು ಕೊಡ್ತಾರೆ. ಕಾಡೋಳಿಗಾಗಲಿ ಇಲ್ಲೇ ಆಗಲಿ ಇದ್ದು ಮನ್ಸ ಗಂಡಲ್ಲಿ ಮನ್ಸೊಂದಿಷ್ಟು ಅದ ಕೊಡ್ತಾನೆ. ನೀರು ಯಾರು ಕೊಡ್ತಾರೆ? ಅದರಲ್ಲೂ ಈ ಬೇಸಿಗೆ ಸೀಸನಲ್ಲಿ ವಿಪರೀತ ನೀರು ಬೇಕು. ಯಾವುದಕ್ಕೆ? ಕುಡಿಲಿಕ್ಕೆ. ಮೈ ಬೆವರು ಬರುತ್ತೆ, ತೊಳಿಲಿಕ್ಕೆ. ಎಲ್ಲಿಂದ ಎಂತ ಮಾಡೋದು? ಹೂವಿನ ತೋಟನೂ ಹೋಯ್ತು, ತೆಂಗಿನ ತೋಟನೂ ಹೋಯ್ತು, ನಮ್ಮ ಈ ತೋಟನೂ ಹೋಯ್ತು. ಸಿಟಿ ಅಂತ ಹೇಳ್ತಾರೆ. ಈಗ ಸಿಟಿಲಿ ನೀರಿಲ್ಲ ಅಂದರೆ ಆ ಬಾಡಿಗೆ ಮನೆಯವನ್ನಾಗಲಿ ಸಾಹುಕಾರನಾಗಲಿ ಏನು ಮಾಡ್ತಾನೆ? ಎಲ್ಲ ಟ್ಯಾಂಕರ್ ವಾಟ್ರು ಬಾಡಿಗೆ ಈ MLA ತೆಗೆದುಕೊಂಡೋಗಿ ಜೈಲಿಗೆ ಹಾಕಿ ಸ್ವಲ್ಪ ನೀರು ಕೊಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆವಾಗಲೇ ಬೆಟ್ಟ ಹತ್ಸಿದ್ದಾಯ್ತು. ಈಗ ಅಲ್ಲ, ಬೆಟ್ಟ ಇಳಿಸಿ, ಆವಾಗಲೇ ಬೆಟ್ಟ ಇಳಿಸಿದ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಆವಾಗಲೇ ಬೆಟ್ಟ ಇಳಿಸಿದ್ದಾಯ್ತು. ಈಗ ಬೆಟ್ಟ ಹತ್ಸ್ಬೇಕು. NS ಗಾಡಿ ಇವಾಗ ಬೆಟ್ಟ ಹತ್ತುತ್ತ ನೋಡಬೇಕು. ಹಿಂದೆ ಜಿಕ್ಸರ್ ಬರ್ತೈತೆ. ಗಾಡಿ ತಗೊಂಡಾಗಿಂದ ಆಫ್ ರೋಡೇ ಮಾಡಿರಲಿಲ್ಲ. ಆಫ್ ರೋಡು ಮಾಡ್ದಂಗೆ ಜಿಕ್ಸರು ಹತ್ಬಿಡ್ತು. ಎಲ್ಲ ಗಾಡಿನೂ ಹತ್ಬಿಟ್ಟ. ಅದೇನೇ ಆಗಲಿ ಅದೇ ನಾನು ಹೇಳಿದ್ರೆ ಈ ನೀರು MLA ಮಿನಿಸ್ಟರ್ ಮನೆಗೆ ನೀರು ಕಟ್ ಮಾಡಿ ಅವ್ರು ಮೊದಲು ಸಾಯ್ಬೇಕು. ನೋಡಿ, ಒಂದು ದೇವಸ್ಥಾನದ್ದು ಹಂಚಲಿ ಒಂದೊಂದಕ್ಕೆ ನೋಡಿ ಟ್ಯಾಕ್ಸ್ ಜಾಸ್ತಿ, ಹೆಂಡ ಜಾಸ್ತಿ. ಹೆಂಡಕ್ಕೆ ನೀರು ಹಚ್ಬೇಕು. ಆ ಹೆಂಡದ ನೀರನ್ನೇ ಮಾಮೂಲಿ ನೀರು ಕೊಟ್ಟರೆ 4 ದಿನ ಬರ್ಬೋದ? ಈ ಹೆಂಡ ಕೊಟ್ಟವನು ಹೊಡ್ಕೋದಿಲ್ಲ. ಆ ಹೆಂಡಕ್ಕೆ ನೀರು ಆಗೋದಿಲ್ಲ. ಅವನು ಸತ್ರು, ಇವನು ಸತ್ರು, ಅರ್ಧ ಸತ್ರು. ಇಲ್ಲಿ ದುಡ್ಡು ಆಯ್ತು. ಅಲ್ಲಿ ಸತ್ತವನಿಗೂ ದುಡ್ಡು, ಅವ್ರಿಗೂ ಕೊಡ್ಬೇಕು ಕಾಸು. ಇಲ್ಲಿ ಜೀವದಲ್ಲಿ ಇದ್ದವನಿಗೂ ದುಡ್ಡೆ. ಹಣ ತಿಂತಾರ, ತಿನ್ಲಿಕ್ಕೆ ಆಗ್ತದೆ. ಹಣ ಕುಡಿಲಿಕ್ಕೆ ಆಗ್ತದೆ. ಈಗ ಹೇಳ್ತಾರಲ್ಲ ಈ ಮಂತ್ರಿಗಳು, ಹಣ ಮಂಜೂರು ಮಾಡಿದ್ದೀವಿ, 500 ಕೋಟಿ, 1000 ಕೋಟಿ. ಫಾಲ್ಸ್ ನೋಡಿದ್ದಾಯ್ತು, ಸ್ನಾನ ಮಾಡಿದ್ದಾಯ್ತು, ಸ್ವಿಮ್ಮಿಂಗು ಮಾಡಿದ್ದಾಯ್ತು. ಸ್ವಿಮ್ಮಿಂಗ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಅಲ್ಲೇ ಸ್ನಾನ ಮಾಡಿದ್ದಾಯ್ತು. ಇವಾಗ ಮಡಿಕೇರಿ ಸಿಟಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಇನ್ಯಾವುದಾದ್ರು ಪ್ಲೇಸ್ ಸಿಕ್ಕಿದ್ರೆ ಪ್ಲೇಸ್ ನೋಡೋದು, ಇಲ್ಲ ಅಂದರೆ ಡೈರೆಕ್ಟ್ ಮೈಸೂರು. ಮತ್ತು ನಮ್ಮ ಹುಡುಗರೆಲ್ಲ ಮಡಿಕೇರಿ ಟೌನಲ್ಲೇ ಇದ್ದಾರೆ. ಈಗೆಲ್ಲ ಗೊತ್ತಲ್ಲ, ಹಾಸ್ಟೆಲ್ಗೆ ಹೋಗ್ಬಿಡ್ತಾರಲ್ಲ. ಹಾಸ್ಟೆಲೆಲ್ಲ ಮನೆಗಳೇ ಇದೆ ಮಡಿಕೇರಿ ಅಂತ. ಈ ಎಲ್ಲ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷು. ಹುಟ್ಟುವಾಗಲೇ ಹೊಟ್ಟೊಳಗೆ ಇಂಗ್ಲೀಷು ಏನು ಹೇಳ್ತೀರ? ಇಂಗ್ಲೀಷ್. ಮತ್ತು ಹರಿದಾಡುವಾಗ ಬೈಕು ಕಾರ್ ಬೇಕು. ಇವಾಗಿನ ಮಕ್ಳಿಗೆ ಬೈಕು ಬೇಡ. ಈಗ ಇಷ್ಟಿರೋ ಚಿಕ್ಕವ್ರು ಇರ್ಬೇಕಾದ್ರೆ ಬ್ಯಾಟ್ರಿ ಕಾರು, ಬ್ಯಾಟ್ರಿ ಬೈಕು. ನನ್ನ ಮಗನಿಗೆ 1.5 ವರ್ಷ ಮೊಬೈಲ್ಗಳು ಇಲ್ಲಂದ್ರೆ ತಿನ್ನೋದಿಲ್ಲ. ಇವಾಗ ಹಂಗೆ ಆಗೈತೆ. ಪ್ಯಾಕ್ ಆಗಿರುತ್ತೆ, ಮೊಬೈಲ್ ನೋಡಿದ್ರೆ ಓಪನ್ ಆಗುತ್ತೆ. ಊಟ ಮಾಡ್ಬೇಕು ಅವರು. ಇಲ್ಲಿ ಅಂದ್ರೆ ಮುಟ್ಟೋದಿಲ್ಲ, ಕೂಗೋದು, ಹೇಳೋದು, ಏನೋ ಆಯ್ತು ಅಂತ ತಿಳ್ಕೊಳ್ಬೇಕು. ಕೊಟ್ಟರೆ ಸರಿ, ಕೊಟ್ಟರೆ ಊಟ ಮಾಡ್ತಾರೆ ಆರಾಮಾಗಿ. ನಿದ್ದೆ ಮಾಡೋಕ್ಕೂ ಮಾಡ್ಬೇಕು. ಇವಾಗ ನಿದ್ದೆ ಮಾಡೋದು ಸಾಂಗ ಕೊಡ್ಬೇಕು. ಆ ಒಟ್ಟಿಗೂ ಬೇಕು. ನಮ್ಮ ಬಾಯ್ಸು ಫುಲ್ಲು ಸುಸ್ತಾಗಿ ಮಲ್ಕೊಂಬಿಟ್ಟವ್ರೆ ರೋಡ್ ಸೈಡಲ್ಲಿ. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಹೋಗ್ತಾ ಇರೋದು. ಸೊಂಟ ನೋವುಗಳು, ಕಾಲು ನೋವುಗಳು. ನಡಿ, ಎಲ್ಲರೂ ಗಾಡಿ ಹಾಕ್ಬಿಟ್ಟು ಕೂತ್ಕೊಳ್ಳೋದ. ಹಾಂ ನಡಿ. ಬಾ ಮಗ, ಒಳ್ಳೆ ತಂಪಾಗೈತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು
ಒಂದು ಹಂಗೆ ಒಂದು ತತ್ತಿನೂ ಸಿಗ್ಬೇಕು. ಗರಿಯಲ್ಲೆಲ್ಲ ಕೆಂಜ್ಗಾವೆ ಹಾಕೊಂಡು ಮಲ್ಕೊಬಿಟ್ಟಿರೋ ಪ್ಯಾಂಟ್ ಒಳಕ್ಕೆ ಹೋಗ್ಬಿಟ್ರೆ ಅಷ್ಟೇ. ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ಹೊರಟು ಸಂಜೆ 6 ಗಂಟೆಗೆ ಮನೆ. ಹಾಫ್ ಡೇ ಟ್ರಿಪ್. ಅದಂತೂ ಇಲ್ಲಿ ಇಷ್ಟಿಷ್ಟು ಇದೆ ಈಗ. ಅದು ಇಷ್ಟು ದಿವಸ ಕೊಟ್ಟಿದ್ದಾನೆ ಕುಡಿಲಿಕ್ಕೆ. ಎಷ್ಟು ಜನ ಕುಡಿಬೇಕಣ್ಣ? ಮನುಷ್ಯ ಮಾತ್ರ ಜಗಳ ಮಾಡ್ತಾನೆ ನೀರು ಬೇಕು ಅಂತ. ಹಗಲು ರಾತ್ರಿ ನಮ್ಮ ಕಾಡೊಳಗೆ ಎಷ್ಟು ಪ್ರಾಣಿಗಳಿಗೆ ನೀರು ಬೇಕು, ಆನೆಗೆ ಎಷ್ಟು ನೀರು ಬೇಕು. ಒಂದು ದಿನಕ್ಕೆ 30 ಲೀಟ್ರ್ ನೀರು ಬೇಕು ಆನೆಗೆ ಹಗಲು. ರಾತ್ರಿ 30 ಬೇಕು. ಹೊಟ್ಟೆಗಳಿಗೆ 30 ಸ್ಟಾಕ್, 90 ಲೀಟ್ರ್ ನೀರು ಬೇಕು ಆನೆಗೆ. ನಾನು ಡಿಪಾರ್ಟ್ಮೆಂಟಿಗೆ ಸರ್ವಿಸ್ ಮಾಡಿ ಬಂದವನು ಹೇಳೋದು ಅನುಭವ. 90 ಲೀಟ್ರ್ ಆನೆಗಳು ಜಾಸ್ತಿ ಆಗುತ್ತಿದೆ ಈಗ. ಆನೆ ಜಾಸ್ತಿ ಇದೆ ಇಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.